ನೀವು ವ್ಲಾಗರ್ ಧನುಷ್ ಅವರು ಹೇಳಿ ಓಕೆ ಮ್ಯಾಮ್. ಐಫೋನ್ 420 ಕರೆಕ್ಟ್ ಆಗಿ 420 ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸರ್ ಅದು ಬದುಕದೆ ಡೌಟ್ ಅನ್ಸುತ್ತೆ, ತಲೆಗೆಲ್ಲ ಪೆಟ್ಟಿದ್ಬಿಟ್ಟಿದೆ ತುಂಬಾ. ವಾಟ್ಸಾಪ್ ಗೈಸ್, ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಏನಂದರೆ ಪ್ರ್ಯಾಂಕ್ ಕಾಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಈ ಚಿಕ್ಕ ಫೋನಿಂದ ಎಷ್ಟು ಜನಕ್ಕೆ ಪ್ರ್ಯಾಂಕ್ ಕಾಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲೇ, ಬೇರೆ ಯಾರಿಗೂ ಅಲ್ಲ. ನಾನು ಮತ್ತು ನನ್ನ ಫ್ರೆಂಡ್ ರಾಧಾ ಅಂತ ಮಾಡ್ತಾಯಿದ್ದೀವಿ. ಬನ್ನಿ ಅವ್ರ ರಿಯಾಕ್ಷನ್ ಹೆಂಗೆ ಇರುತ್ತೆ ಅಂತ ನೋಡೋಣ. ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ತುಂಬ ಜನ ಕೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಗೈಸ್, ಸಪೋರ್ಟ್ ಮಾಡಿ. ಬನ್ನಿ ಗೈಸ್, ಇವಾಗ ಸ್ಟಾರ್ಟ್ ಮಾಡೋಣ. ಪ್ರ್ಯಾಂಕ್ ಯಾವ ಥರ ಇರುತ್ತೆ ಅಂತ ಫಸ್ಟ್ ಯಾರಿಗೆ ಮಾಡೋಣ ಅಂತ ಥಿಂಕ್ ಮಾಡಿ, ಏನೇನು ಮಾತಾಡಬೇಕು ಅಂತ ಥಿಂಕ್ ಮಾಡ್ಕೊಳ್ಳೋಣ. ಇವನೇ ನೋಡಿ ಗೈಸ್, ನನ್ನ ಫ್ರೆಂಡು ರಾಧಾ ಅಂತ. ಬನ್ನಿ ಇವತ್ತು ಪ್ರ್ಯಾಂಕ್ ಕಾಲ್ ಮಾಡೋಣ, ಯಾವ ಥರ ಆಗುತ್ತೆ ಅಂತ ನೋಡೋಣ. ಗೈಸ್, ವಿನೇಶ್ಗೆ ಅಂತ ಫಸ್ಟ್ ಕಾಲ್ ಮಾಡ್ತಿದ್ದೀವಿ. ನನ್ನ ಫ್ರೆಂಡ್ ಅಂತ ಒಂದು ಫೋಟೋ ಇಲ್ಲಿ ಬರುತ್ತೆ ನೋಡಿ. ಬನ್ನಿ ಯಾವ ಥರ ಮಾಡ್ತೀವಿ, ಏನು ಮಾತಾಡೋಣ. ಅವ್ನು ಬೇರೆ ಪಿ ಜಿಯಲ್ಲಿ ಇರ್ತಾನೆ, ನೆಟ್ವರ್ಕ್ ಸಿಗುತ್ತೆ ಇಲ್ವಾ, ಫೋನ್ ಇರ್ತಾನೆ ಇಲ್ವಾ ನೋಡೋಣ. ಬರೀ ಒಂದು ಟ್ರೈ ಮಾಡೋಣ. ಗೈಸ್ ಫಸ್ಟ್ನೇವನು ಫ್ಲಾಪ್ ಆದ. ಫಸ್ಟ್ನೇದೇ ಫ್ಲಾಪ್ ಆಯಿತು. ಅವ್ನು ಪಿ ಜಿಯಲ್ಲಿ ಇದ್ದಾನೆ, ಫೋನ್ ಪಿಕ್ ಆಗ್ತಿಲ್ಲ. ಇನ್ನೊಬ್ಬ ಶಿವಪ್ರಸಾದ್ ಅಂತ, ಅವನು ನನ್ನ ಕ್ಲಾಸ್ಮೇಟೆ. ಅವ್ನು ಇಲ್ಲಿ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಅವನಿಗೆ ಮಾಡ್ತಾ ಇರೋದು ಇವಾಗ. ಬನ್ನಿ ಮಾಡೋಣ. ಹೆಂಗಾಗ್ತಿದೆ? ಹಲೋ ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಶಿವಪ್ರಸಾದ್ ಅಂತ ಮಾತಾಡ್ತಿರೋದು? ಶಿವಪ್ರಸಾದ್. ಹೌದಾ, ನೀವೊಂದು ಕಂಪ್ನಿಗೆ ವರ್ಕಿಗೆ ಇದು ಮಾಡಿದ್ರಲ್ಲ? ಹೌದೌದು. ಯಾವಾಗಿಂದ ಬಂದು ಜಾಯ್ನ್ ಇದ್ದೀರಾ? ಯಾವಾಗಿಲ್ಲ ರೀ, ಬರೋದ್ರೆ ನಾವು. ಯಾಕೆ ಬರಲ್ಲ? ಹೌದು ಸರ್, ಸ್ವಲ್ಪ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ. ಓಕೆ ಸರ್, ಆಯಿತು, ಥ್ಯಾಂಕ್ ಯು. ಬಸ್ ಇವನ್ ಕಂಡು ಹಿಡಿದ್ಬಿಟ್ಟ ಗೈಸ್, ಯಾರು ಅಂತ ಮಾತಾಡ್ತಿರೋದಂತ. ನೆಕ್ಸ್ಟ್ ಯಾರಿಗೆ ಮಾಡೋಣ ಅಂದರೆ, ನೆಕ್ಸ್ಟು ನನ್ನ ಫ್ರೆಂಡ್ ಒಬ್ಳು ಇದ್ದಾಳೆ ತನುಜಾ ಅಂತ, ಅವಳಿಗೆ ಮಾಡ್ತೀವಿ. ಬನ್ನಿ ಯಾವ ಥರ ಮಾಡ್ತೀವಿ ಅಂತ. ಇಲ್ಲಿ ಫೋಟೋ ಬರುತ್ತೆ ನೋಡ್ಕೊಳ್ಳಿ ಅವಳದು. ಇವತ್ತು ಬರ್ತಡೇ ಇದೆ ನಾಳೆ, ಅದ್ರ ಬದಲು ಇವತ್ತು ಫುಲ್ ಪ್ರ್ಯಾಂಕ್ ಮಾಡ್ಬಿಡೋಣ. ಹಲೋ, ಹಲೋ, ತನುಜ್ ಅವರ ಮಾತಾಡ್ತಿರೋದು? ಹೌದು ಇದು ತಮ್ಮದು ನಾಳೆ ಬರ್ತಡೇ ಇದೆಯಾ? ಹೌದು. ಯಾರು ನೀವು? ನಾವು ಬಿಗ್ ಬ್ಯಾಂಗ್ ಇವೆಂಟ್ಸಿಂದ. ಹೇಳಿ. ಅದೊಂಚೂರು ನಿಮ್ಮ ಬರ್ತಡೇಗೆ ಯಾರೋ ಒಬ್ರು ಏನೋ ಒಂದು ಇವೆಂಟ್ ಥರ ಅರೇಂಜ್ ಮಾಡಿದ್ದಾರೆ. ಯಾರು? ಹೆಸರು ಗೊತ್ತಿಲ್ಲ ಮ್ಯಾಮ್. ಅದು ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಗೊತ್ತಾಗ್ಲಿಲ್ಲ, ಯಾರು ಆರ್ಗನೈಸ್ ಮಾಡಿದ್ದಾರೆ? ಹಲೋ ಹಲೋ ಮೇಡಮ್, ನಿಮ್ಮದು ನಾಳೆ ಬರ್ತಡೇನಾ? ಹೌದು. ಮೇಡಮ್, ನಿಮ್ಮ ಬ್ರದರ್ ಯಾರೋ ಗೊತ್ತಿಲ್ಲ ಮೇಡಮ್, ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಅವ್ರು ಅಮೌಂಟ್ ಕಟ್ಟಿರಲಿಲ್ಲ, ಅದಕ್ಕೆ ಫೋನ್ ಮಾಡಿದ್ದೀನಿ. ಈ ನಂಬರ್ ಕೊಟ್ಟು ಹೋಗಿದ್ರು. ಆಕ್ಚುಲಿ ಯಾರೋ ಬಾಯ್ಸ್ ಮಾತಾಡ್ತಿರೋದು, ಈ ತರ ಮಾತಾಡ್ತಿದ್ದೀರಾ. ಯಾರು ಹೇಳಿ, ನಂಗೆ ಗೊತ್ತಿಲ್ಲ. ಯಾರು ಹೇಳಿ? ಹಲೋ ಹೇಳಿ. ಕಾಲೇಜ್. ಹಲೋ ಹಲೋ. ಹಲೋ ಮ್ಯಾಮ್, ಇದು ಯಾರು ತ್ರಿವೇಣಿ ಕಾಲೇಜಿಂದನೂ ಅಲ್ಲ ಮ್ಯಾಮ್. ನಾವು ಇದು ಬಿಗ್ ಬ್ಯಾಂಗ್ ಇವೆಂಟ್ಸ್ ಅಂತ ಬೇಕಾದ್ರೆ ಸರ್ಚ್ ಮಾಡಿ, ಆ ಇವೆಂಟ್ಸ್ನ ಮಾತಾಡ್ತಿರೋದು. ಅಯ್ಯೋ, ಅಷ್ಟೊಂದು ಯಾರು ನನಗೋಸ್ಕರ ಯಾರು ಮಾಡಲ್ಲ. ಸಾರಿ, ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಗೊತ್ತಿದೆ ಮ್ಯಾಮ್. ಬಟ್ ಅವರು 300 ರೂಪೀಸ್ ಅಡ್ವಾನ್ಸ್ನ ಪೇ ಮಾಡಿ ನಿಮ್ಮ ನಂಬರ್ ಕೊಟ್ಬಿಟ್ಟಿದ್ದಾರೆ. ಬಟ್ ನೀವೇ ಬರ್ತಡೇಗಲ್ಲ ಅಂತ ಗೊತ್ತಾಗಿಲ್ಲ. ನಾವು ತನುಜಾ ಅನ್ನೋರು ಬರ್ತಡೇ ಅಂತ ಮಾಡಿರೋದು. ನಿಮ್ಮ ಹೆಸರು ಏನಿದೆ? ತನುಜಾನೇ ನಾನು. ನಾಳೆನೇ ನನ್ನ ಬರ್ತಡೇ, ಬಟ್ ನನಗೋಸ್ಕರ ಯಾರು ಮಾಡಿರಲ್ಲ. ನಿಮ್ಗೆ ಬರ್ತಡೇ ಅಂತ ಗೊತ್ತಾಗಿದೆ, ನನ್ನ ಬರ್ತಡೇ ಅಂತ, ಆದ್ರೆ ನನಗೋಸ್ಕರ ಯಾರು ಮಾಡಿರಲ್ಲ. ನೀವು ಮಿಸ್ ಆಗಿ ಅನ್ಕೊಂಡಿರ್ಬೇಕೇನೋ ಮ್ಯಾಮ್. ಹಂಗಿದ್ರೆ ಮತ್ತೆ ನಿಮ್ಮ ನಂಬರ್ ಅಂತ ನಿಮ್ಗೆ ಕೊಟ್ಬಿಟ್ಟು ಹೋಗ್ತಾರೆ. ನೀವೇನಾ ನಿಮ್ದೇನಾ ನಾಳೆ ಬರ್ತಡೇ? ಆಕ್ಚುಲಿ ನಂದೇ ಬರ್ತಡೇ ನಾಳೆ ಇರೋದು. ನಿಮ್ಮ ಬರ್ತಡೇ ನಿಮ್ಮ ಹತ್ರನೇ ಕಾಸಿಸ್ಕೊಳ್ಳೋದ ಮ್ಯಾಮ್? ಗೊತ್ತಾಗ್ತಿಲ್ಲ, ನೀವು ಯಾರೋ, ನೀವು ನನ್ಗೆ ಗೊತ್ತಿರೋರೆ, ನೀವು ಯಾರು ನನಗೆ ಏನೋ ಮಾಡ್ತಿದ್ದೀರಾ ಗೊತ್ತಾಗ್ತಿಲ್ಲ. ಯಾರು ನೀವು? ಗೊತ್ತಾದ್ರೆ ಏನ್ ಮಾಡ್ತೀರಾ ಮ್ಯಾಮ್? ಸರ್ ಗೊತ್ತಿಲ್ಲ.
ಗೊತ್ತಿಲ್ಲ ನಿಜ ಯಾರು ನನ್ ಮಾಡಿದ್ದಾರೆ ಅಂತ. ಮ್ಯಾಮ್ ಇಲ್ಲಿ ಮ್ಯಾಮ್ ಹಂಗಂದ್ರೆ ನಾವು ಬೇರೆ ಇವೆಂಟ್ ಆದ್ರೂ ಒಪ್ಕೊಂತಿದ್ವಿ ಮ್ಯಾಮ್. ನಿಮ್ಮ ಇವೆಂಟ್ ಒಪ್ಕೊಂಡ್ಬಿಟ್ಟಿದೀವಿ, ಬಟ್ ನಂಬರಿಗೆ ಕಾಲ್ ಮಾಡಕ್ಕೆ ಹೇಳಿದ್ರು ಅದಕ್ಕೆ ನಾವು ಈ ಟೈಮ್ಗೆ ಕಾಲ್ ಮಾಡಿದ್ದೀವಿ. ಅಲ್ಲ ಅವ್ರು ಯಾರು ಇವೆಂಟ್ ಅಂತ ಹೇಳ್ತೀರಾ? ಮ್ಯಾಮ್ ಅಡ್ವಾನ್ಸ್ ಪೇ ಆದ್ಮೇಲೆ ಅಲ್ಲ ಮ್ಯಾಮ್ ನಾವು ಅದ್ರ ಬಗ್ಗೆ ಮಾತಾಡೋದು. ಅಲ್ಲ ನಾನು ಇಲ್ಲಿ ಯಾರು ಆಲ್ಮೋಸ್ಟ್ ನನ್ ಫ್ರೆಂಡ್ಸ್ ಇಲ್ಲ, ಅಂದ್ರೆ ಹೊಸಬ್ರು ಫ್ರೆಂಡ್ಸ್ ಆಗ್ತಿದ್ರು, ಯಾರು ಗೊತ್ತಿಲ್ಲ ನನಗೆ ಕರೆಕ್ಟ್ ಆಗಿ. ಯಾರಾದ್ರೂ ತ್ರಿವೇಣಿ ಸ್ಕೂಲ್ ಅವ್ರು ಯಾರಾದ್ರೂ ಇದ್ದಾರ? ಮ್ಯಾಮ್ ಅವರು ನಮ್ಗೆ ಗೊತ್ತಿರೋ ಅವರು ಮೇ ಬಿ ಸೆಕೆಂಡ್ ಇಯರ್ಸ್ ಅಂತ ಅಂದು ಬಂದು ನಮ್ಮ ಹತ್ರ ಹೇಳಿದ್ರು, ಫ್ರೆಂಡ್ಸ್ ಅಂತ. ನಿಮ್ ಸೆಕೆಂಡ್ ಇಯರ್ ಆದ್ರೆ ನನ್ನ ಸ್ಕೂಲ್ ತ್ರಿವೇಣಿ ಸ್ಕೂಲ್ ಒಳ್ಳೆ ಓದ್ತಾ ಇದ್ದಿದ್ದು. ಮ್ಯಾಮ್ ನಮಗೆ ಗೊತ್ತಿಲ್ಲ ಮ್ಯಾಮ್, ನಾವು ಇದೇ ತರ ಡಿಗ್ರಿ ಸ್ಟೂಡೆಂಟ್ಸ್ ಒಂದು ಇವೆಂಟ್ ಇಟ್ಕೊಂಡು ನಡೆಸ್ತಾ ಇದೀವಿ, ನಮ್ದೇ ಆದಂತ ಓನ್ ಬಿಸ್ನೆಸ್ ನಡೆಸ್ತಿದೀವಿ. ಬಟ್ ನಿಮ್ ನಂಬರ್ ಕೊಟ್ಟಿರೋದಕ್ಕೆ ಮ್ಯಾಮ್ ನೀವು ಈ ತರ ಹೇಳ್ತಿದ್ದೀರಾ. ಬಟ್ ಅವರು ನಿಮ್ ಫ್ರೆಂಡೇ, ನಾವೇನೋ ಅವ್ರ ಫ್ರೆಂಡ್ಸ್ ನಂಬರ್ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಮ್ಯಾಮ್. ನಿಮ್ದೇ ಅಂತ ಗೊತ್ತಿರ್ಲಿಲ್ಲ. ಬಾಯ್ ಬಂದ್ಬಿಟ್ಟು ಕೊಟ್ಬಿಟ್ಟೋದಾ? ಹಾ, ಅವ್ರದ್ದು ನೇಟಿವ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರ್ ಅಂತ ಹೇಳಿದ್ರು. ಹಾ ಹೌದು. ಇಲ್ಲ ಮ್ಯಾಮ್, ಆದ್ರೆ ಬಟ್ ಇವಾಗ ಏನ್ ಮಾಡೋದು ಮ್ಯಾಮ್? ಫೈನ್ ನಿನ್ನ ಪೇ ಮಾಡ್ಬೇಕು, ಪೇ ಮಾಡ್ತೀರಾ? ಇಲ್ಲ ಮ್ಯಾಮ್, ಧನುಷ್ ಯಾರು ಮ್ಯಾಮ್? ಧನುಷ್ ಅಂದ್ರೆ ಅವನಲ್ಲ ಮ್ಯಾಮ್, ಯಾರು ಅವ್ರನ್ನ ಫುಲ್ ಅವ್ನ್ ಬಿಟ್ರೆ ಹುಡುಗಿ ತನುಶ್ರೀ ಅನ್ನೋಳು ಅಷ್ಟೇ, ಯಾರು ನಂಗೆ ಗೊತ್ತಿಲ್ಲ, ಯಾರು ಇಲ್ಲ ಮ್ಯಾಮ್. ತನುಶ್ರೀ ಅನ್ನೋರೇನೋ ಹೆಂಗಿರ್ತಾರೆ ಅಂದ್ರೆ ಸ್ವಲ್ಪ ಉದ್ದ, ಮೀಡಿಯಂ ಉದ್ದ, ಒಂಚೂರು ಗುಂಡ್ಗುಂಡಕ್ಕಿದ್ದಾಳೆ. ಗುಂಡ್ಗುಂಡುಕಾ? ಬ್ಲ್ಯಾಕ್ ಆಗಿದಾರಾ? ಯಾವ್ದೋ ಸೌಂದರ್ಯ ಕಾಲೇಜ್ ಅನ್ಸುತ್ತಲ್ಲ ಮ್ಯಾಮ್ ಓದ್ತಿರೋದು. ಸೌಂದರ್ಯ ಕಾಲೇಜ್. ಅವ್ರು ಸೌಂದರ್ಯ ಕಾಲೇಜ್ ಡ್ರೆಸ್ ಹಾಕೊಂಡ್ ಬಂದಿದ್ರು. ನಮ್ದು ಇಲ್ಲೇ ಇರೋದು ಇವೆಂಟ್ಸ್ ವಿಡಿಯೋ ಸ್ಟಾಪ್ ಅಲ್ಲಿ. ನಾವ್ ಗೊತ್ತಾ ಯಾರು ಅಂತ? ಮ್ಯಾಮ್ ಬಿಗ್ ಬ್ಯಾಂಗ್ ಇವೆಂಟ್ಸ್ ಅವರು ಮ್ಯಾಮ್. ಓಕೆ ಮ್ಯಾಮ್, ಇವಾಗ ಏನು ಅಮೌಂಟ್ ಪೇ ಮಾಡ್ತೀರಾ ಹಂಗೆ ಮ್ಯಾಮ್? ಒಂದ್ ನಿಮಿಷ ನಾನು ಇಷ್ಟ ಹೇಳ್ತೀನಿ. ನೀವು ಒಬ್ರ ಯಾರು ಇರ್ತೀರಾ ನನ್ ಪ್ರಕಾರ? ಧನುಷ? ಇಲ್ಲ, ಯಾರು ಮ್ಯಾಮ್? ಧನುಷ್ ಯಾರು ಬಂದಿಲ್ಲ ಅಂತ. ಧನುಷ್ ಹುಡ್ಗ ಅಂತ ಉದ್ದವಾಗಿದ್ರು. ಧನುಷ ಇಲ್ಲ, ಒಂದ್ ನಿಮಿಷ. ರಾಧಾಕೃಷ್ಣನ್ ಅವರು ಯಾರು ಅಂದ್ರೆ ಅವ್ರು ಹೆಂಗಿರ್ತಾರೆ? ಅವರು ಒಂದ್ ಸ್ವಲ್ಪ ಇವಾಗ ಉದ್ದ ಆಗಿರ್ಬೋದೇನೋ, ಗೊತ್ತಿಲ್ಲ. ಪ್ರಜ್ಞಾ ನಂತರ ಯಾರು ಕಾಲೇಜು. ಇಷ್ಟು ಬಿಟ್ಟು ನೋಡಿ ಸರ್, ಈ ಧನುಷ್, ರಾಧಾಕೃಷ್ಣ, ತನುಶ್ರೀ ಅನ್ನೋರು ಇಷ್ಟು ಬಿಟ್ಟು ನನ್ಗೆ ಯಾರು ಅಷ್ಟೊಂದು ಪರಿಚಯದವ್ರು ಯಾರು ಇಲ್ಲ. ಮಿಸ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹೋಗ್ಲಿ ಮೇಡಮ್, ಹೋಗ್ಲಿ ಬಿಡಿ ಮ್ಯಾಮ್. ಸಾರಿ, ನಮ್ ಕಡೆಯಿಂದ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಯಾರು ಹೇಳಿ ನೀವು? ಮ್ಯಾಮ್ ನಾವ್ ಯಾರು ಇಲ್ಲ ಮ್ಯಾಮ್, ನಿಜ ಇವೆಂಟ್ಸ್ ಅವರೇ. ಬಟ್ ನಾವೆಂತಕ್ಕೆ ನಾವೆಂತ ಪ್ರ್ಯಾಂಕ್ ಮಾಡೋಣ ನಿಮ್ನ? ಅಲ್ಲ, ನಂಗೆ ಗೊತ್ತಿರೋರೆ, ನೀವು ಹೆಸರು ಹೇಳಿ ಪರವಾಗಿಲ್ಲ. ಮ್ಯಾಮ್ ನಮ್ಮ ಇವೆಂಟ್ಸ್ ಬಂದ್ಬಿಟ್ಟು ವಿಡಿಯೋ ಸ್ಟಾಪ್ ಅಲ್ಲಿ ಇರೋದು. ನನ್ನ ಹೆಸರು ಬಂದ್ಬಿಟ್ಟು ಆಕಾಶ್ ಅಂತ. ಆಕಾಶ್ ಅಂತ ನನ್ನ ಹೆಸರು. ಆಕಾಶ್ ಅನ್ನೋ ಹೆಸರು ನೋಡಿಲ್ಲ, ಅವರು ಇಲ್ಲ ಮ್ಯಾಮ್. ನಾವ್ ಇವೆಂಟ್ ಅವರು ಮ್ಯಾಮ್. ನೀವ್ ಯಾರೋ ನನಗೆ ಗೊತ್ತಿರೋರೆ. ಎಕ್ಸ್ಕ್ಯೂಸ್, ಒಂದ್ ನಿಮಿಷ ಹೇಳ್ತಿದ್ದಾರೆ. ಧನುಷ ಅಲ್ಲ, ಇದು ಬಾಯ್ಸ್ ಧನುಷ್. ಓಕೆ ಸರಿ ಮ್ಯಾಮ್, ಹೋಗ್ಲಿ ಬಿಡಿ. ಇವೆಂಟ್ ನ ಅಲ್ಲ ಮ್ಯಾಮ್. ರಾಧಾಕೃಷ್ಣ ಇಲ್ಲ ಮ್ಯಾಮ್. ಯಾರು ಹೇಳಿ? ಸರಿ ಬಿಡಿ ಮ್ಯಾಮ್, ಇವೆಂಟ್ ನ ಕ್ಯಾನ್ಸಲ್ ಮಾಡ್ಕೊಂತೀವಿ. ಫೋನ್ ಕಟ್ ಮಾಡ್ಬಿಡಿ. ಒಂದ್ ನಿಮಿಷ ನೀವು ಹೇಳ್ಬಿಟ್ಟು, ನೀವು ಹೆಸರು ಹೇಳ್ಬಿಟ್ಟು ಕಟ್ ಮಾಡಿ. ಗೈಸ್ ಫೈನಲಿ ಫ್ರ್ಯಾಂಕ್ ಆಗಿದ್ದಾಳೆ ಅವಳು. ಅದರೊಬ್ರು ಬರ್ತಿದ್ದಾರೆ, ಅವರು ಜಾಯ್ನ್ ಆಗ್ತಾರೆ ನಮ್ಮ ಜೊತೆ ಮಾತಾಡೋಕ್ಕೋಸ್ಕರ. ಇವಾಗ ಬನ್ನಿ ನಮ್ಮ ಬ್ರದರ್ನ ಕರ್ಕೊಳ್ಳೋಣ. ಕಾಲ್ ಬಂದ್ಬಿಟ್ಟು ನಮ್ಮ ಅಕ್ಕ ಪ್ರಿಯಾಕ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡ್ತಾ ಇದೀವಿ. ಬನ್ನಿ ಅವ್ರಿಗೆ ಮಾಡೋಣ ಇವಾಗ, ಅವರೇ ಫ್ರ್ಯಾಂಕ್ ಆಗ್ತಾರೆ ಅಂತ. ಇನ್ನೊಂದು ಮೈಕ್ರೋ ಮತ್ತೆ ಅವರೇ ಫೋನ್ ಮಾಡ್ತಿದ್ದಾರೆ, ಪ್ರಿಯಾಕ ಅಂತ ಹೇಳ್ಬಿಟ್ಟು. ಕಾಲ್ ಪಿಕ್ ಮಾಡ್ಬಿಟ್ಟು ಮಾತಾಡೋಣ ಬನ್ನಿ. ಒಂದ್ ನಿಮಿಷ. ಇದು ಮಿಸ್ ಕಾಲ್ ಬಂದಿತ್ತು ನಿಮ್ಮಿಂದ. ಏನ್ ಹೇಳಿ? ಹಲೋ. ಹೇಳಿ ಸರ್, ಮಿಸ್ ಕಾಲ್ ಬಂದಿತ್ತು ಈ ನಂಬರ್ ಇಂದ. ಹೌದಾ ಮ್ಯಾಮ್, ನಾವು ಐಫೋನ್ ಕಂಪ್ನಿಯಿಂದ ಫೋನ್ ಮಾಡ್ತಿರೋದು. ಹೇಳಿ. ಐಫೋನ್ ಏನಾದರೂ ಸರ್ಚ್ ಮಾಡಿದ್ದೀರಾ ಮ್ಯಾಮ್ ತಗೊಳಕ್ಕೆ? ನೋ, ನಾನು ದುಬೈಯಲ್ಲಿ ಸಪ್ರೇಟ್ ಆಗಿ ಸ್ಪೆಷಲ್ ಆರ್ಡರ್ ಮಾಡಿದ್ದೀನಿ. ಅದು ಅಲ್ಲಿಂದ ಬರ್ತಾ ಇದ್ದೀನಿ. ನಾನು ಇಲ್ಲಿರೋ ಚೀಪ್ ಅಂಗಡಿಗಳಲ್ಲಿ. ಏನ್ ಮೇಡಮ್, ಏನ್ ಹೇಳಿ ಮತ್ತೆ ಹೇಳಿ?
ಚೀಪ್ ಅಂಗಡಿಗಳೆಲ್ಲ ತಗೊಳಲ್ಲ ಓಕೆನಾ, ಇದನ್ನ ನಾರ್ಮಲ್ ಟಿಕೆಟ್ ತಗೊಳ್ಳೋದು. ನಾನು ಬೇರೆ ಕಡೆಯಿಂದನೇ ತರಿಸ್ತಾ ಇದ್ದೀನಿ. ಹೌದಾ ಮ್ಯಾಮ್, ಓಕೆ ಮ್ಯಾಮ್. ಐಫೋನ್ 420 ತರಿಸ್ತಾ ಇದ್ದೀನಿ. 420ನಾ ಮ್ಯಾಮ್? ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ನಿಮ್ಮ ಬಾಯ್ ಫ್ರೆಂಡ್ ಏನಾದ್ರು ಇದಾನಾ? ಯಾರು? ನಿಮ್ಮ ಬಾಯ್ ಫ್ರೆಂಡ್ ಏನಾದ್ರು ಇದಾನಾ? ಯಾರು? ಅಲ್ಲ ಹೇಳಿ, ನಿಮ್ಮ ಬಾಯ್ ಫ್ರೆಂಡ್ ಏನೋ ಇದ್ರೆ ಅವನಿಗೆ 420 ಫೋನ್ ತಂದು ಕೊಟ್ಬಿಡಿ, ಇನ್ನೂ ಬೆಸ್ಟ್ ಆಗುತ್ತೆ. ಈ ಕೈಯಮ್ಮ ಫೋನ್ ನೀನು ಎಷ್ಟು ಅಂತ ಮಾತಾಡ್ತೀಯ? ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಸಿಸ್ಟರ್, ನಮ್ಮ ಒನ್ ಸಿಸ್ಟರು ಚೈತ್ರ ಅಂತ, ಅವ್ರಿಗೆ ಫೋನ್ ಮಾಡ್ತಾ ಇದೀವಿ. ವರ್ಕಿಗೋಸ್ಕರ ಹೋಗ್ತಿರೋ, ಜಾಬ್ಗೋಸ್ಕರ, ಗೌರ್ಮೆಂಟ್ಗೋಸ್ಕರ. ಒಂದು ಹೇಳಿ ಇದು ಚೆಕ್ಕಾಯ್ತಾ? ಯಾರು ತಪ್ಪು ಆಯ್ತು ತಾನೆ? ನಮ್ಮ ಅಕ್ಕ ಅಂದ್ರೆ ಅವ್ರು ನಮ್ಮ ಚಿಕ್ಕಪ್ಪನ ಮಗಳು. ಬನ್ನಿ ಬನ್ನಿ, ಯಾವ ಥರ ಪ್ರ್ಯಾಂಕ್ ಆಗ್ತಾನೆ ಅಂತ ನೋಡೋಣ. ಹಲೋ ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ, ಹೇಳಿ. ಮ್ಯಾಮ್ ನಾವು ನಮ್ಮ ಅಜ್ಜಿ ನಂಬರ್ ಇದು. ಗೈಸ್ ಪ್ರ್ಯಾಂಕ್. ಬನ್ನಿ, ನೆಕ್ಸ್ಟ್ ಅವ್ರು ಲಚ್ಚು ಕುರ್ಬಾಸ್ ಅಂತ, ಅವ್ರಿಗೆ ಫೋನ್ ಮಾಡಿದ್ದೀವಿ. ಹಲೋ 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 ಹಲೋ, ನಮಸ್ತೆ ಮೇಡಮ್. ಹೇಳಿ. ಇದು ಲಚ್ಚು ಕುರಬಾಸ್ ಅಲ್ವಾ? ಇದು ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಮಾತಾಡ್ತಿರೋದು. ಯಾಕಂದರೆ ನಮ್ಮದೊಂದು ವಿಡಿಯೋ ಶೂಟ್ ಇದೆ. ನಿಮ್ಮ ಪೇಜಲ್ಲಿ 12K ಫಾಲೋವರ್ಸ್ ಇದ್ದಾರೆ, ನೋಡಿದೆ ನಾನು. ಒಂದು ಪ್ರಮೋಷನ್ ಶೂಟ್ ಮಾಡಬೇಕಿತ್ತು. ಬಟ್ಟೆ ಅಂಗಡಿ ಓಪನಿಂಗ್ದು, ಲೇಡೀಸ್ದು. ಏನು ತೊಗೊತೀರಾ ಪ್ರೈಸ್ ಅಮೌಂಟು? ಸಾರಿ, ನಾನು ಇವತ್ತು ಸದ್ಯಕ್ಕೆ ಅದು ಪ್ರಮೋಷನ್ಸ್ ಮಾಡ್ತಿಲ್ಲ. ಹೌದಾ, ಓಕೆ, ಥ್ಯಾಂಕ್ ಯು ಮೇಡಮ್. ಗೈಸ್, ಸದ್ಯಕ್ಕೆ ಅವಳು ಯಾವುದು ಪ್ರಮೋಷನ್ ಮಾಡ್ತಿಲ್ವಂತೆ. ಸೊ ಅದು ಹಲೋ. ಹಲೋ, ಹಾಂ ಹೇಳಿ ಮ್ಯಾಮ್. ಹೇಳಿ, ಸಿಕ್ತು ನಂಬರ್. ಮ್ಯಾಮ್ ನಮಗೆ ಹಿಂಗೆ ಕಂಟೆಂಟ್ ಕ್ರಿಯೇಟರ್ಸು ಇದ್ದಾರಲ್ಲ ನಿಮ್ಮ ಜೊತೆ? ಹೇಳಿ. ಯಾರು ಇಲ್ಲ? ಹಾಂ ಮ್ಯಾಮ್, ಯಾರ ಹತ್ರ ಇಲ್ಲ ನನ್ನ ನಂಬರು. ಮ್ಯಾಮ್ ಯಾಕೆ ನಿಮಗೆ ಗೊತ್ತಿಲ್ಲ, ಅದು ಎಲ್ಲರ ಹತ್ರನೂ ಇದೆ. ಮ್ಯಾಮ್ ನೀವು ಮಾಡ್ತೀರಾ ಮಾಡೋದು ಹೇಳಿ ಮ್ಯಾಮ್, ಅಷ್ಟೇ ನಮಗೆ ಬೇಕಾಗಿರೋದು. ನಿಮ್ಗೆ ಯಾರು ನಂಬರ್ ಕೊಟ್ಟಿದ್ದು? ನಾವು ಕೇಳ್ತಿದ್ದೀವಿ. ನಾನು ಇದನ್ನ ಕೇಳ್ತಿದ್ದೀನಿ ತಾನೆ, ನಾನು ಇದನ್ನ ಕೇಳೋಣ, ನೆಕ್ಸ್ಟ್ ಆನ್ಸರ್ ಮಾಡ್ಬಿಡ್ಬೇಕು. ಗೈಸ್, ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ರಾಘವ್ ಅಂತ ಮಾಡ್ತಾ ಇದೀವಿ. ಅವನು ಆ್ಯಕ್ಟಿಂಗ್ ಕ್ಲಾಸಲ್ಲಿ ಇದು ಮಾಡ್ತಾ ಇದ್ದಾನೆ, ಆ್ಯಕ್ಟಿಂಗ್ ಕಲಿತಾ ಇದ್ದಾನೆ. ಅವನಿಗೆ ಶಾರ್ಟ್ ಫಿಲಮ್ ಮಾಡಬೇಕು, ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು. ಯಾವ ಮೂವಿ ನೇಮ್ ಅಂದರೆ ಯಾವುದಂದ್ರೆ ಬನ್ನಿ ಬಗ್ಗಿ ಅಂತ ಹೇಳ್ಬಿಟ್ಟು, ಆ ಮೂವಿ ಹೆಸರು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ಅವ್ನು ಯಾವ ಥರ ಇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಹಾಕ್ತೀನಿ, ರಿಂಗ್ ಆಗಿ ಇವಾಗ ಫೋನ್ ಮಾಡೋಣ ಬನ್ನಿ ಅವ್ರಿಗೆ. ಪಿಕ್ ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ, ಕ್ಲಾಸಲ್ಲಿ ಇರ್ಬೋದು ಇವಾಗ, ಆದರೂ ಟ್ರೈ ಮಾಡೋಣ. ಹಲೋ ಹಲೋ ಸರ್, ಗೊತ್ತಾಗ್ತಿದ್ಯಾ? ಕಾಲ್ ಕೇಳಿಸ್ತಿದೆ ತಾನೆ? ಸರ್, ಇದು ನೀವು ಆ್ಯಕ್ಟಿಂಗ್ ಕ್ಲಾಸ್ಗೆ ಏನಾದರೂ ಹೋಗ್ತೀರಾ? ಹಾಂ ಸರ್, ಅದೇ ಕಾಲೇಜಿಂದನೇ ಅವ್ರ ನಂಬರ್ ನಾವು, ಅಂದರೆ ಈಗ ಎಲ್ಲ ನಮ್ಮ ಅಂದರೆ ಈ ಸ್ಟೂಡೆಂಟ್ಸಿನ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಯಾರ್ಯಾರು ಕರೀತಾರೋ ಅವ್ರನ್ನ ನಾವು ಶಾರ್ಟ್ ಫಿಲಮ್ಗೆ ತೊಗೊತಿದ್ದೀವಿ, ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ನೀವು ಬಂದು ಟ್ರಯಲ್ ಕೊಡಬೇಕಾಗಿದೆ. ಮ್ಯಾಮ್ ಇದು ಸರ್, ಇದು ಮೂವಿ ಟೈಟಲ್ ಬಂದ್ಬಿಟ್ಟು ಇದು ಈ ಸಂಡೇ ನಡೆಯುತ್ತೆ. ಈ ಸಂಡೇ ನಡೆಯುತ್ತೆ. ಇಲ್ಲಿ ಯಲಹಂಕ ಇಂಡೋರ್ ಸ್ಟೇಡಿಯಂ ಇದೆ, ಗೊತ್ತಾ? ಕೋರಮಂಗಲ ಇಂಡೋರ್ ಸ್ಟೇಡಿಯಂ ಇದೆ, ಗೊತ್ತಾ? ಲೊಕೇಶನ್ ಕಳಿಸ್ತೀವಿ. ಇದು ಪೇಮೆಂಟ್ 499 ಎಂಟ್ರಿ ಫೀಸ್ ಇರುತ್ತೆ. ಆನ್ ಡೇ ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡ್ಬೋದು. ಅದು ಟೆಕ್ನಿಕಲ್ ಇಶ್ಯೂ ಆಗುತ್ತೆ ನಿಮಗೆ. ಇವಾಗ ಅಡ್ವಾನ್ಸ್ 199 ಪೇ ಮಾಡಿ, ನಿಮಗೆ ಲಿಂಕ್ ಕಳಿಸ್ತೀನಿ. ನಿಮ್ಮ ಸಬ್ಮಿಷನ್ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ, ಆಧಾರ್ ಕಾರ್ಡಿಂದ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ. ಅದಂಗೆ ಸರ್.
ಇಲ್ಲ ಇಲ್ಲ, ನಾವು ಸೆಲೆಕ್ಟ್ ಮಾಡ್ತಿರೋದು, ನಾವೇ ಹೋಗಿ ಅಪ್ರೋಚ್ ಮಾಡಿದ್ದೀವಿ. ಶಾರ್ಟ್ ಫಿಲಮ್ ಬಂದ್ಬಿಟ್ಟು ಬನ್ನಿ ಬಗ್ಗಿ ಅಂತ. ಬೆಂಗಳೂರಲ್ಲಿ ಇರುವ ಯುವಕರನ್ನು ಬನ್ನಿ ಬಗ್ಗಿ ಅಂತ ಟೈಟಲ್ ಬಂದ್ಬಿಟ್ಟು. ಹಲೋ हेलो ಹಲೋ क्या ಗೈಸ್ ಇವಾಗ ಬಂದ್ಬಿಟ್ಟು ನನ್ನ ಫ್ರೆಂಡ್ ತರುಣ್ ಅಂತ ಮಾಡ್ತಾ ಇದ್ದೀನಿ. ಅವನಿಗೆ ನಾನು ಆಕ್ಸಿಡೆಂಟ್ ಆಗಿದ್ದೀನಿ ಅಂತ ಮಾತಾಡ್ತೀವಿ. ಒಂದು ನಿಮಿಷ ನೋಡೋಣ ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ. ಬನ್ನಿ, ರಿಂಗ್ ಆಗ್ತಿದೆ. हेलो ಹಲೋ हेलो ಸರ್, ಇದು ಧನುಷ್ ಅವ್ರ ಫ್ರೆಂಡಾ ಮಾತಾಡ್ತಿರೋದು? ಧನುಷ್ ಅವ್ರ ಫ್ರೆಂಡಾ हाँ ಸರ್? ಇದು ಅವರ ಕಾಲ್ ಲಿಸ್ಟಲ್ಲಿ ನಿಮ್ಮ ನಂಬರ್ ಏನಾದರೂ ಡಯಲ್ ಮಾಡಿದ್ರು, ನಮಗೆ ತಕ್ಷಣ ಸಿಕ್ತು ಸರ್. ತಕ್ಷಣ ಈ ನಂಬರ್ ಸಿಕ್ತು, ಕಾಲ್ ಮಾಡಿದೆ. हाँ ಅವ್ರಿಗೆ ಇವಾಗ ಸಪ್ತಾಹಿಗೆ ಕರ್ಕೊಂಡೋದ್ವಿ ಸರ್. ಇದು ಹೆಬ್ಬಾಳ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗಿದೆ. हाँ ಅವ್ರು ಅಲ್ಲಿಂದ ಆ್ಯಂಬುಲೆನ್ಸಲ್ಲಿ ಅಲ್ಲಿ ಅದು ಲೋಕಲ್ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿಲ್ಲ, ಲೋಕಲ್ ಅಡ್ರೆಸ್ ಇಲ್ಲ ಅಂದ್ಬಿಟ್ಟು ನಾವು ಸಪ್ತಗಿರಿಗೆ ಶಿಫ್ಟ್ ಮಾಡಿದ್ದೀವಿ ಸರ್. ಅವರು ಮನೆಗೆ ಏನಾದರೂ ವಿಷಯ ಮುಟ್ಟಿಸ್ಬೇಕಲ್ಲ ಸರ್? ಏನಾಗೈತೆ ಸರ್? ಜಾಸ್ತಿ ಆಗೈತಾ? ಅದು ಜಾಸ್ತಿ ಅಲ್ಲ ಸರ್, ಅದು ಬದುಕದೇ ಡೌಟ್ ಅನ್ಸುತ್ತೆ. ತಲೆಗೆಲ್ಲ ಪೆಟ್ಟಿದ್ಬಿಟ್ಟಿದೆ ತುಂಬ. हाँ ಅದಕ್ಕೆ ಸರ್ ಇಲ್ಲಿರೋ ಲೋಕಲ್ ನಾನು ಕೆಲ್ಸಕ್ಕೆ ಹೋಗ್ತಿದ್ದವನು ಗಾಡಿ ನಿಲ್ಲಿಸ್ಬಿಟ್ಟು ಪಾಪ ಬಂದು ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಶಿಫ್ಟ್ ಮಾಡಿದ್ದೀನಿ. ಅವರು ID ಕಾರ್ಡಲ್ಲಿ ಅಡ್ರೆಸ್ ಇತ್ತು, ಮಂಜುನಾಥ್ ನಗರ ಅಡ್ರೆಸ್ ಇತ್ತು. हाँ ಸೊ ಅದಕ್ಕೆ ನಾನಿನ್ನು ಬಟ್ ನಂಗೆ ಗೊತ್ತಾಗಲಿಲ್ಲ. ಅದಕ್ಕೆ ಸಪ್ತಗಿರಿ ಗೊತ್ತು, ಲೋಕಲ್ ಹಾಸ್ಪಿಟಲು ಅದೊಂದು. सर ಯಾವ ಹಾಸ್ಪಿಟಲ್ ಸರ್? ಸರ್ ಸಪ್ತಗಿರಿಗೆ ಅಡ್ಮಿಟ್ ಆಗಿದ್ದಾನೆ. हाँ ಅಂದರೆ ಇವಾಗ ಆ್ಯಂಬುಲೆನ್ಸ್ ಹೋಗಿದೆ ಸರ್, ಆನ್ ದ ವೇ ಇದೆ. हाँ ಇನ್ನೂ ರೀಚ್ ಆಗಿಲ್ಲ. ಅವ್ರ ಮನೆಗಾದರೂ ವಿಷಯ ಮುಟ್ಟಿಸ್ಬೇಕಲ್ಲ ಸರ್? ಸರ್ ನಾನು ಮುಟ್ಟಿಸ್ತೀನಿ ಬಿಡಿ ಸರ್. ಸರ್ ನೀವು ಯಾರು ಮಾತಾಡ್ತೀರಾ ಸರ್? ನೀವು ಧನುಷ್ ಏನಾಗಬೇಕು? ಅವ್ನ ಫ್ರೆಂಡ್ ಸರ್ ನಾನು. ಹಾಂ, ಹೌದಾ ಸರ್. ಇವಾಗ ನೀವು ಎಲ್ಲಿದ್ರಿ ಸರ್ ನಾವು ಬೇರೆ ಊರಲ್ಲಿ ಬೆಟಾಲ್ಸೂರು. ಸರ್? ಕೇಳಿಸ್ತಿಲ್ಲ. ನಾವು ಬಂದು ಬೆಟಾಲ್ಸೂರು ಯಲಹಂಕ ಸೈಡ್ ಇರೋದು. ಹಾಂ ನಾನು ಮುಟ್ಟಿಸ್ತೀನಿ ಬಿಡಿ. ಹಾಂ ಸರ್, ಬೇಗ ಅವ್ರ ಮನೆಗೆ ಮುಟ್ಟಿಸಿ ಆದಷ್ಟು. ಸಪ್ತಗಿರಿ ಹೋಗ್ಬೋದು ಸರ್. ಇಲ್ಲಾಂದರೆ ಅವ್ರ ಹತ್ರ ನನ್ನ ನಂಬರ್ ಕಳಿಸ್ಲ ಸರ್, ಅವ್ರ ಜೊತೆಗೆ ಹೋದ್ರು. ಸರ್ ಹೆಂಗೆ ಸರ್? ಯಾವ್ದು ಗೊತ್ತಿರ ಸರ್? ಸರ್ ಇದು ಟೆಂಪೋ ಹೋಗಿದ್ದೀರಾ ಸರ್? ಸರಿ ಸರ್. ಹಾಂ ಸರಿ. ನಮ್ಮ ಹುಡುಗರಿಗೆ ಹೇಳ್ತೀನಿ. ಹಾಂ ಸರ್, ಯಾವ ಹುಡುಗರು ಇಲ್ಲ, ನನಗೆ ಫೋನ್ ಕೊಡಿ ಬೇಗ. ಅವ್ರ ಮನೆಗೆ ನಿಮ್ಗೆ ಆಗಿಲ್ಲ ಅಂದರೆ ಹೇಳಿ, ನಾನೇ ರೀಚ್ ಮಾಡ್ತೀನಿ. ಓಕೆ ಸರ್. ಹಂಗೆ ರೀ ಸರ್, ಇಲ್ಲ ಕಾನ್ಫಿಡೆನ್ಸ್ ಹಾಕ್ಬಿಡಿ. ಗೈಸ್ ಇವ್ನು ಫುಲ್ ಬ್ರ್ಯಾಂಕ್ ಆಗಿಬಿಟ್ಟಿದ್ದಾನೆ. ನೆಕ್ಸ್ಟ್ ಅವ್ನು ಏನು ಮಾಡ್ತಾನೆ ಅಂತ ನೋಡೋಣ ಫೋನ್ ಬರೋ ಅಷ್ಟೊತ್ತಿಗೆ. ಬೇಡ ಮಾಡಬೇಡ, ಮತ್ತೆ ಫೋನ್ ಕಟ್ ಮಾಡ್ದ ಮತ್ತೆ ಮಾಡಕ್ ಹೋಗ್ಬೇಡ. ಗೈಸ್ ಇವನಂತೂ ಮತ್ತೆ ಫೈನಲಿ ಗೈಸ್ ಇವನಂತೂ ಫುಲ್ ಪ್ರ್ಯಾಂಕ್ ಆಗಿದ್ದಾನೆ. ನಾವು ಫೋನ್ ಮಾಡಿದ್ರಲ್ಲಿ ಇಬ್ರು ಫುಲ್ ಪ್ರ್ಯಾಂಕ್ ಆಗಿರೋದು. ಮಿಗ್ದವ್ರ ಹತ್ರ ಎಲ್ಲ ಬೈಸ್ಕೊಂಡಿರೋದೇ ಆಗಿದೆ. 3 ಜನ ಪ್ರ್ಯಾಂಕ್ ಆಗಿರೋದು. ಲಚ್ಚು ಕುರ್ಬಾಸ್ ಅಂತ, ತನುಜಾ ಅಂತ ಮತ್ತೆ ತರುಣ್ ಅಂತ ಹೇಳ್ಬಿಟ್ಟು 3 ಜನನು ಪ್ರ್ಯಾಂಕ್ ಆಗಿರೋದೆ. ಮಿಗ್ದವ್ರು ಎಲ್ಲರ ಹತ್ರನೂ ಸುಮ್ಮನೆ ಬೈಸ್ಕೊಂಡಿದ್ದಾಗಿದೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ ಅದನ್ನ ಮಾಡೋದು. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ಇದೇ ಥರ ಇನ್ನೂ ತುಂಬ ಚಾಲೆಂಜಸ್ ಆ ಥರ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ, ನೋಡ್ತೀರಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಬಾಯ್.